ಅರೆ ಇವನಿಲ್ಲಿ ಆಟ ಆಡ್ತಿದ್ದಾನಲ್ಲ, ಇದೇ ಒಳ್ಳೆ ಸಮಯ. ಹೇಗಾದರೂ ಮಾಡಿ ನಮ್ಮ ಚಿರು ಮನಸ್ಸಲ್ಲಿ ನಮ್ಮ ಅತ್ತಿಗೆ ಮೇಲೆ ಕೋಪ ಬರ್ತಾರ ಮಾಡಬೇಕು. ಅವನಿಗೆ ಅನಿಸ್ಬೇಕು ನಮ್ಮಮ್ಮ ನನ್ನನ್ನು ಕಡೆಗಾಣಿಸ್ತಾವಳೆ ಅಂತ. ಹಾಂ, ಹೀಗೆ ಮಾಡಿದ್ರೆ ನಮ್ಮ ಅತ್ತಿಗೆ ಆ ಮಗುನ ಇಲ್ಲೇ ಇಟ್ಕೊಳ್ಳೋ ಐಡಿಯಾನ ಕೈ ಬಿಟ್ಟರು ಬಿಡ್ಬೋದು. ಹಾಂ ತಡಿ, ಹಾಗೆ ಮಾಡ್ತೀನಿ. ಚಿರು ಚಿರವು ಏನು ಮಾಡ್ತಿದ್ದೆ ಪುಟ್ಟಲ್ಲಿ ನೀನು? ಅತ್ತೆ, ನಾನು ಆಟ ಆಡ್ತಿದ್ದೀನಿ ನೋಡು, ನನ್ನ ಕೈಯಲ್ಲಿ ಬಾಲ್ ಇದೆಯಲ್ಲ. ಹಾಂ ಹಾಂ, ನನಗದು ಕಾಣಿಸ್ತಿದೆ. ಅದು ಸರಿ, ನೀನು ಒಬ್ಬನೇ ಆಟ ಆಡ್ತಿದ್ದೀರ? ಯಾಕೆ ಯಾಕೆ ಅಂದರೆ ನಾನು ಯಾವಾಗಲೂ ಒಬ್ಬನೇ ಆಟ ಆಡೋದು ಅತ್ತೆ. ಸ್ಕೂಲಲ್ಲಿ ಇರಬೇಕಾದ್ರೆ ಫ್ರೆಂಡ್ಸ್ ಇರ್ತಾರೆ, ಆದರೆ ಮನೆಗೆ ಬಂದಮೇಲೆ ನಾನು ಆಚೆ ಎಲ್ಲ ಹೋಗಿ ಆಟ ಆಡಲ್ಲ. ಅದು ಅಮ್ಮ ಬೈತಾರೆ, ಅದಕ್ಕೆ ನಾನು ಒಬ್ಬನೇ ಆಟ ಆಡ್ತೀನಿ. ಹೌದಾ ಪುಟ್ಟ? ಇನ್ನು ಮುಂದೆ ಹಂಗಾಗೋದಿಲ್ಲ ಬಿಡು, ಯಾಕೆಂದರೆ ನಿಮ್ಮ ಜೊತೆ ಆಟ ಆಡೋಕ್ಕೆ ನಿಮ್ದೊಬ್ಳು ತಂಗಿ ಇದ್ದಾಳಲ್ಲ. ಏನತ್ತೆ ನೀವೇನು ಹೇಳ್ತಾ ಇದ್ದೀರಾ? ತಂಗಿನ ಹಂಗಂದ್ರೆ? ಅಯ್ಯೋ ಚಿನ್ನ, ನಿಂಗೆ ಗೊತ್ತಾಗಿಲ್ಲ ಪುಟ್ಟ ಇನ್ನೂ. ಅಯ್ಯೋ, ನಿಮ್ಮಮ್ಮ ನಿಂಗೇನು ಹೇಳಲೇ ಇಲ್ವಾ? ಅದೇನು ಅಂದರೆ ಅದೇ ನಿಮ್ಮ ಅವನ ಮಗು ಇದೆಯಲ್ಲ, ಆ ಪಾಪು ಹೆಸರೇನು? ಏನಪ್ಪ ಪಾಪು ಹೆಸರು ಹೇಳು? ದಿಯಾನಾ? ಹಾಂ ದಿಯಾ. ಅವಳನ್ನ ನಿಮ್ಮಪ್ಪ ಅಮ್ಮ ಇಬ್ಬರು ಸೇರಿ ದತ್ತು ತಗೊಂಡಿದ್ದಾರಲ್ಲ. ದತ್ತಿಗೆ ಅಂದರೆ ಏನತ್ತೆ? ನಂಗೆ ಅರ್ಥ ಆಗೋ ಥರ ಹೇಳು. ಅಯ್ಯೋ, ಹಾಗಂದ್ರೆ ಇನ್ನು ಮುಂದೆ ಪಾಪು ನಿಮ್ಮ ಜೊತೆ ಇಲ್ಲೇ ಇರ್ತಾಳೆ. ನೀನು ಹೇಗಿದ್ದೀಯಲ್ಲ ಅವಳು ಹಾಗೆ ಇರ್ತಾಳೆ. ಹೌದಾ? ಹಾಗಾದರೆ ಇನ್ನು ಮುಂದೆ ಅವಳು ನಮ್ಮ ಜೊತೆನೂ ಇರ್ತಾಳಾ ಇದೇ ಮೈನಲ್ಲಿ? ಹೌದು, ಅದಕ್ಕೆ ನಿನಗಿನ್ ಮುಂದೆ ಆಟ ಆಡೋಕ್ಕೆಲ್ಲ ಏನು ತೊಂದರೆ ಆಗೋದಿಲ್ಲ ಬಿಡು. ಅಯ್ಯೋ, ಏನು ಮಾಡೋದು, ನನ್ನ ಹತ್ರ ಒಂದೊಂದು ಬಾಲ್ ಇದೆಯಲ್ಲಪ್ಪ. ಪರವಾಗಿಲ್ಲ ಬಿಡಿ ಅತ್ತೆ, ನಾವಿಬ್ಬರು ಇದರಲ್ಲಿ ಆಟ ಆಡ್ಕೋತೀವಿ. ಚಿರು, ಇನ್ನು ಮುಂದೆ ಆಗಲ್ಲ ಪುಟ್ಟ, ಯಾಕೆಂದರೆ ನಿನ್ನ ಹತ್ರ ಏನು ಆಟ ಸಾಮಾನು ಇದೆಯಲ್ಲ ಅದೆಲ್ಲ ಅವಳಿಗೂ ಕೊಡಬೇಕಾಗುತ್ತೆ. ಯಾಕೆ ನಾನೇ ಕೊಡಬೇಕು? ಇಲ್ಲಪ್ಪ, ನನ್ನ ವಸ್ತುಗಳು ನಾನು ಯಾರಿಗೂ ಕೊಡೋದಿಲ್ಲ. ಚಿರು, ನೀನು ಹಿಂಗೆ ಹೇಳಿದ್ರೆ ನಿಮ್ಮಮ್ಮ ಕೇಳ್ಬಿಡ್ತಾರಾ? ನಿಮ್ಮ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಚಚ್ತಾರಷ್ಟೇ, ನಿನ್ನ ಕೈ ಕಾಲೆಲ್ಲ ಮುರಿ ಹತ್ರ ಹೊಡಿತಾರೆ. ಇನ್ನು ಮುಂದೆ ಹಂಗೆಲ್ಲ ಮಾಡಂಗಿಲ್ಲಪ್ಪ. ಅಷ್ಟೇ ಅಲ್ಲ, ಅವಳಿಗೆ ನೀನು ಪ್ರತಿಯೊಂದು ವಸ್ತುನೂ ಕೊಡಬೇಕು. ನೀನು ಪೆನ್ಸಿಲ್ ಕೊಡಬೇಕು, ಬುಕ್ ಕೊಡಬೇಕು, ಎರೇಸರ್ ಕೊಡಬೇಕು. ಅಷ್ಟೇ ಅಲ್ಲ, ನೀನು ರೂಮ್ನು ಶೇರ್ ಮಾಡಬೇಕು. ಮತ್ತು ನಿಮ್ಮಪ್ಪ ಏನು ತಿಂಡಿ ತಗೊಬರ್ತಾಳಲ್ಲ ಅದಳು ಅರ್ಧ ಭಾಗ ಕೊಡಬೇಕು ಅವಳಿಗೆ, ಗೊತ್ತಾ? ಹಾಂ, ನಿನಗಿದೆಲ್ಲ ಪಾಪ ಎಲ್ಲಿ ಗೊತ್ತಿರಬೇಕು ಹೇಳು? ಅಲ್ಲ ಕಣೋ, ನಿಂಗೆ ಯಾರ ವಿಷಯ ಇದ್ರೂ ಹೇಳೇ ಇಲ್ವಾ? ಅಯ್ಯೋ, ನೀನು ಲೆಕ್ಕಕ್ಕೆ ಇಟ್ಕೊಂಡ್ರೆ ಇಲ್ಲ ನಿಮ್ಮ ಅಪ್ಪ ಅಮ್ಮ? ಅತ್ತೆ, ನೀವೇನೇನೋ ಹೇಳ್ತಾ ಇದ್ದೀರಾ, ನನಗಿದ್ದೆಲ್ಲ ಏನು ಅರ್ಥ ಆಗ್ತಾ ಇಲ್ಲ. ಚಿರು, ಹಂಗಲ್ಲ ಕಣೋ, ನೀನು ಚಿಕ್ಕನಲ್ಲ, ನೀನು ದೊಡ್ಡನಾಗ್ತಾ ಹೋಗ್ತಾ ನಿಂಗೆಲ್ಲ ಅರ್ಥ ಆಗುತ್ತೆ. ಸದ್ಯಕ್ಕೆ ಇವಾಗ ಆ ಪಾಪು ಇಲ್ಲೇ ಇರ್ತಾಳೆ, ಹಾಗಾಗಿ ಪಾಪ ನೀನು ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕು. ಇವಾಗ ನೋಡು, ಈ ಬಾಲ್ ಇದೆಯಲ್ಲ, ನಿಮ್ಮ ಬಂದು ಕೊಡು ಬಾಲ್, ಪಾಪಕ್ಕೆ ಬೇಕು ಅಂದರೆ ನೀನು ಕೊಡಲೇಬೇಕಪ್ಪ. ಇಲ್ಲ ಅಂದರೆ ನಿನಗೆ ಚಾಯ್ಸೇ ಇಲ್ವಲ್ಲ. ಅಮ್ಮ ಹೊಡಿತಾಳೆ ಕೊಡದೆ ಹೋದರೆ. ಅತ್ತೆ, ಅಮ್ಮ ನಂಗೆ ಕುಡಿತಾರೆ. ನಾನು ಯಾರಿಗೇನು ಕೊಡಲ್ಲ, ಎಲ್ಲ ನನಗೆ ಬೇಕು. ಇಲ್ಲಿರೋ ಪ್ರತಿ ವಸ್ತು ನಂದೇ. ನೀನು ಮಾತ್ರ ಹಂಗೆ ಅಂದ್ಕೊಂಡು ಕುತ್ಕೊಂಡೇ ಇರು, ಎಲ್ಲಾನು ಆ ಪಾಪಕ್ಕೆ ಕೊಡ್ತಾರೆ ನಿಮ್ಮ ಅಪ್ಪ ಅಮ್ಮ ಸೇರಿಕೊಂಡು. ಆವಾಗ ನೀನು ಏನು ಮಾಡ್ತೀಯ ಹೇಳು? ಅದಕ್ಕೆ ನೀನು ಏನು ಮಾಡ್ತೀಯ ಅಂದರೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳು, ನನಗೆ ಯಾರು ಬೇಡ ಪಾಪು, ನಾನು ಒಬ್ಬನೇ ಸಾಕು, ಈ ಮನೆಗೆ ಯಾವ ಪಾಪ ಬರೋದು ಬೇಡ ಅಂತ ಹೇಳು, ಸರಿನಾ? ಹಾಗೆ ಹೇಳ್ತೀನಿ. ಚಿರು ಚಿರು, ನನಗೆ ಕೊಡೋ ಬಾಲು, ನಾನು ಆಟ ಆಡ್ತೀನಿ ಬಾಲಲ್ಲಿ. ಅರೆ ದಿಯಾ, ನೀನು ಎಲ್ಲಿ ಹೊಂಟೋಗ್ಬಿಟ್ಟಿದ್ದಮ್ಮ? ನಾನು ಎಲ್ಲ ಕಡೆ ಹುಡ್ಕಾಡ್ತಿದ್ದೀನಿ ಎಲ್ಲೋದಿಯೋ ಅಂತ. ಬಾಯಿಲಿ ಓಡ್ ಬಾಯಿಲಿ. ಅಮ್ಮ ಅಮ್ಮ, ನನಗೆ ಬಾಲ್ ಬೇಕು, ಅವನ ಹತ್ರ ಇದೆ, ನಂಗೆ ಬಾಲ್ ಕೊಡ್ಸಮ್ಮ, ನಾನು ಆಟ ಆಡ್ತೀನಿ ಬಾಲಲ್ಲಿ. ಅಯ್ಯೋ ಚಿನ್ನ, ಅಷ್ಟೇನಾ ಮಗ್ನೆ? ಚಿರು, ನಿನ್ನ ಕೈಯಲ್ಲಿ ಬಾಲ್ ಇದೆಯಲ್ಲ, ಅದು ಪಾಪಕ್ಕೆ ಬೇಕಂತ ಕೊಡಪ್ಪ. ಚಿರು, ನೋಡ್ತಾ ನಾನು ಹಿಂಗೇನು ಹೇಳಿದೆ ಹೇಳು? ನಿಮ್ಮಮ್ಮ ಬಂದು ಬಾಲ್ ಕೇಳ್ತಂತ ನಿಂಗೆ ಹೇಳಿರಲಿಲ್ವಾ? ನೋಡು, ಹಾಗೆ ಮಾಡ್ತಾ ನಿಮ್ಮಮ್ಮ. ಅಮ್ಮ, ನಾನೇ ಕೊಡಬೇಕು ಬಾಲ್ ಅವಳಿಗೆ, ಇದು ನಂದು, ನಾನು ಕೊಡಲ್ಲ ಯಾರಿಗೂ. ನೋಡು ಮಗನೇ, ಹಾಗೆಲ್ಲ ಹೇಳ್ಬಾರ್ದು. ಅವಳೇನು ಬೇರೆಯವಳ, ನಿನ್ನ ತಂಗಿ ತಾನೇ, ಅವಳ ಜೊತೆಗೂ ಹಂಚ್ಕೋಬೇಕಪ್ಪ. ನಾನು ನಿಂಗೆ ಮೊದಲೇ ಹೇಳಿಲ್ಲ ವಿಷಯ ಎಲ್ಲನೂ. ಅಮ್ಮ, ನಾನು ಹೇಳ್ದಂಗೆಲ್ಲ ಏನೂ ಕೇಳಲ್ಲ, ನನ್ನ ವಸ್ತು ನನಗೆ ಕೊಡೋದಿಲ್ಲ, ಬಾಲು ಅಷ್ಟೇ ಏನೂ ಅಷ್ಟೇ. ಚಿರು, ನನಗೆ ಹೆದ್ದು ಮಾತಾಡ್ತೇನೇನು? ಕೊಡಿಲ್ ಬಾಲು. ಅಮ್ಮ,
ನಾನು ಕೊಡಲ್ಲ ಅಷ್ಟೇ. ಅಯ್ಯೋ, ಇವನ್ಗೇನಾಯ್ತು? ಮಗು ಬಾಲ್ ಕೇಳಿದ್ರೆ ಕೊಡಲ್ಲ ಅಂತ ಹೊಂಟೋಗ್ಬಿಟ್ನಲ್ಲ. ಯಾಕೆ ಈ ಥರ ಮಾಡ್ದೆ ಇವನು? ಅದಕ್ಕೆ ನೀವಂತೂ ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಇವಳನ್ನ ಕರ್ಕೊಬಂದ್ಬಿಟ್ರಿ ಮನೆಗೆ. ನೋಡ್ರಿ ಪಾಪ, ನಿಮ್ಮ ಸ್ವಂತ ಮಗನಿಗೆ ನೀವು ಬೇಜಾರು ಮಾಡ್ತೀರಪ್ಪ. ಅಯ್ಯೋ ಲತಾ, ಇದರಲ್ಲಿ ಅವನಿಗೆ ಬೇಜಾರಾಗೋಂಥದ್ದು ಏನಿದೆ? ಮತ್ತೆ ಅವನು ಆಟ ಆಡೋ ವಸ್ತು ನೀವು ಕೇಳಿದ್ರೆ ಅವನಿಗೆ ಬೇಜಾರಾಗದಿರುತ್ತಾ ಹೇಳಿ? ಅಯ್ಯೋ, ಅವನ ಹತ್ರ ತುಂಬ ಆಟ ಸಾಮಾನಿದೆ, ಬಾಲ್ ಒಂದಷ್ಟೇ ಕೇಳಿದಲ್ವಾ? ಇಲ್ವಲ್ಲ, ನನ್ನ ಮಗ ಹಂಗೆಲ್ಲ ಮಾಡೋದಿಲ್ಲ. ಇಲ್ಲ, ಅವನಿಗೇನೋ ಬೇಜಾರಾಗಿರ್ಬೇಕು. ನಾನು ಮಾತಾಡಿದ್ರೆ ಸರಿ ಹೋಗ್ತಾನೆ ನನ್ನ ಮಗ. ಚಿನ್ನಿ, ದಿಯಾ, ನಾನು ನಿಂಗೆ ಹೊಸ ಬಾಲ್ ಕೊಡಿಸ್ತೀನಿ ನಡಿ. ಅದು ಅಣ್ಣದಲ್ವಾ, ಅವನು ಆಟ ಆಡ್ಕೊಂಡ್ಲಿ. ಸರಿಮ್ಮ, ಬಾ, ನಾನು ನಿಂಗೆ ಊಟ ಮಾಡಿಸ್ತೀನಿ. ಹಾಂ, ನನ್ನ ಮೊದಲನೇ ಪ್ಲ್ಯಾನು ಸಕ್ಸಸ್ ಆಯಿತು. ಹೀಗೆ ದಿನಕ್ಕೊಂದು ಪ್ಲ್ಯಾನ್ ಮಾಡ್ತಾ ಇದ್ರೆ ನನ್ನ ಗುರಿ ಮುಟ್ಟೇ ಮುಟ್ತೀನಿ. ಏನಪ್ಪ ಮಗನೇ, ಮದುವೆ ವಿಚಾರ 7 ಗಂಟೆ ಮುಂದುವರಿತು. ಮತ್ತವ್ರೇನೋ ಫೋನ್ ಮಾಡಿದ್ರಾ? ಹೌದು ಅಪ್ಪ, ಹುಡುಗ ಅಂತೂ ನನಗೆ ದಿನ ಫೋನ್ ಮಾಡ್ತಾನೆ ಇರ್ತಾನೆ, ಹೇಗಿದ್ದೀರಾ ಬಾವ ಅಂತ. ನನಗಂತೂ ಹುಡುಗ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆಪ್ಪ. ಅಪ್ಪ, ಅದು ಮದುವೆಗೆ ಬಟ್ಟೆ ತೊಗೋಬೇಕಾಗಿತ್ತಲ್ಲ, ಎಲ್ಲೋಗೋಣಪ್ಪ? ಅದೇನ್ರಿ, ಬಟ್ಟೆ ತೊಗೊಬರೋಕ್ಕೆಲ್ಲ ನಾನು SLVಗೆ ಹೋಗೋಣ ರೀ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ. ಯಾಕೆಂದರೆ ಅಲ್ಲಿ ಒಂದು ಅಂಗಡಿಗೆ ಸಾಕು, ನಮ್ಗೇನು ಬೇಕಲ್ಲ ಪ್ರತಿಯೊಂದು ಒಂದೇ ಕಡೆ ಸಿಗುತ್ತೆ. ಅಲ್ಲೇ ಹೋಗೋಣ ರೀ. ಅದನ್ನ ನೀನು ಹೇಳ್ಬೇಕಾಗಿಲ್ಲ, ಇಲ್ಲಿ ಮದುವೆ ಮಾಡ್ತಾ ಇರೋದು ನಾನು ಹೇಳ್ಬೇಕು ಎಲ್ಲಿ ತೊಗೋಬೇಕು ಅಂತ. ಅಪ್ಪ ಆಯ್ತು ಬಿಡಿ, ಅಲ್ಲೇ ತೊಗೊಳ್ಳೋಣ. ಒಂದೇ ಕಡೆ ಸಿಗುತ್ತಂದರೆ ಯಾಕೆ ಹೋಗ್ಬಾರ್ದು ಹೇಳಿ? ಅಪ್ಪ ಅಂದಂಗೆ ಅನುಗೆ ಒಡವೆ ಎಲ್ಲ ನಾವು ಮಾಡಿಸಿದ್ದೀವಿ ಅಲ್ವಾ, ಅದನ್ನು ಮತ್ತೆ ಬದಲಿಸ್ಬೇಕಾ ಏನು? ಬೇಡ ಮಗನೆ, ಅದೆಲ್ಲ ಬದಲಿಸೋಕ್ಕೆ ಇವಾಗೆಲ್ಲ ಆಗಲ್ಲ ಬಿಡು. ಯಾಕೆಂದರೆ ಇವಾಗಿನ ಚಿನ್ನದ ಬೆಲೆ ನೋಡಿದ್ರೆ ನಾವು ತೊಗೊಳ್ಳೋದೇ ಕಷ್ಟ, ಅದರಲ್ಲಿ ಬದಲಿಸೋಕ್ಕೆ ಬೆಲೆ ಆಗುತ್ತಾ? ಏನು ಬೇಡ ಬಿಡಪ್ಪ, ಅದೇ ಇರಲಿ. ಏನ್ರಿ ಪ್ರತಿಯೊಂದು ನೀವೇ ನಿರ್ಧಾರ ಮಾಡ್ತೀರಾ? ಒಂದ್ಸರಿ ನಮ್ಮ ಮಗಳನ್ನೂ ಕೇಳಿ ಅಲ್ಲ. ನೋಡು, ಪ್ರತಿಯೊಂದಕ್ಕೂ ಬಾಯಿ ಹಾಕೊಂಡು ಬರೋ ಪ್ರಯತ್ನ ಮಾಡಬೇಡ. ನಿನ್ನ ಮಾತಿಲ್ಲ ಯಾರಿಗೂ ಕೇಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇದೆಲ್ಲ ಅರ್ಥ ಆದರೂ ಯಾಕೆ ಇಲ್ಲೇ ಬಂದು ನಿಂತ್ಕೊತೀಯ? ನಿನಗಂತೂ ಹೇಳೋಕ್ಕೆ ನಂಗೆ ಸಾಧ್ಯನೇ ಇಲ್ಲ. ಏನ್ರಿ ಇದು ನನ್ನ ಮಗಳ ಮದುವೆ ಅಲ್ವಾ? ಇದರಲ್ಲಿ ಭಾಗವಹಿಸೋಕ್ಕೆ ನನಗೇನು ಅಧಿಕಾರನೇ ಇಲ್ವಾ? ನೀವು ಹೇಳೋ ರೀತಿಯಲ್ಲಿ ನನಗೆ ತಾಯಿನೇ ಅಲ್ವಾ? ಹೇಳ್ರಿ. ತಾಯಿನೇ, ಬರೀ ಹೆಸ್ರಿಗಷ್ಟೇ. ಅದನ್ನು ಬಿಟ್ಬಿಟ್ಟು ದೊಡ್ಡ ಸುಖ ನೋಡ್ಸೋಕೆ ಬರಬೇಡ ನಮ್ಮ ಮಧ್ಯೆಯಲ್ಲಿ. ಚೋಪ ಸುಮ್ಮನಿರಿ. ಪ್ರತಿಯೊಂದು ವಿಷಯದಲ್ಲೂ ಮಾತಾಡ್ತಾ ಜಗಳ ಮಾಡ್ತಿರಲ್ಲ. ಎಷ್ಟೋ ವರ್ಷ ಆದಮೇಲೆ ಈ ಮಣ್ಣಲ್ಲಿ ಸ್ವಲ್ಪ ನೆಮ್ಮದಿ ಕಾಣ್ತಾ ಇದೆ, ಅದು ನನ್ನ ತಂಗಿ ಮದುವೆನಲ್ಲಿ. ದಯವಿಟ್ಟು ಅವಳು ಮದುವೆ ಆಗೋ ತನಕ ನೀವಿಬ್ಬರು ಶಾಂತವಾಗಿದ್ಬಿಡಿ. ಕೇಳಿಸ್ತಾ ನನ್ನ ಮಗ ಹೇಳಿದ್ದು? ನಾನು ಶಾಂತವಾಗಿರ್ಬೇಕಾದ್ರೆ ನನ್ನ ಕಣ್ಣು ಮುಂದೆ ನೀನು ಬರಬೇಡ ಅಷ್ಟೇ. ಹೇಳು ಮಗಳೇ, ಅವಳು ಹಂಗೇನೆ. ಅವಳಿಗೆ ನಾವು ನೀನು ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಸಹಿಸೋಕ್ಕಾಗಲ್ಲ, ಅದಕ್ಕೆ ಮದ್ದಿಗೆ ಬಂದ್ಬಿಡ್ತಾಳೆ. ಇನ್ನೇನು ಹೇಳಪ್ಪ? ಅಪ್ಪ, ಇದ್ರಲ್ಲಿ ಬರೀ ನಾನು ನೀನು ಮಾತಾಡೋದೆಲ್ಲ ಏನಿಲ್ಲಪ್ಪ. ಇದರಲ್ಲಿ ಅವರು ಇರಬೇಕಿತ್ತು. ಯಾಕೆಂದರೆ ಈ ಒಡವೆ ಸೀರೆ ಕೆಲವೊಂದು ಶಾಸ್ತ್ರ ಎಲ್ಲನೂ ನನಗೆ ಎಲ್ಲಿ ಗೊತ್ತಾಗಬೇಕು ಹೇಳಪ್ಪ. ಹಾಗಾಗಿ ಇದನ್ನು ನೀನು ಅವ್ರ ಹತ್ರನೇ ಮಾತಾಡೋಪ್ಪ. ಮತ್ತು ಇನ್ನೊಂದು ವಿಷಯ ಅಪ್ಪ, ಹಣದ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡೋಕ್ಕೆ ಹೋಗಬೇಡಪ್ಪ. ಅದ್ರ ವ್ಯವಸ್ಥೆ ನಾನು ಮಾಡಿದ್ದೀನಿ. ಆಯ್ತಪ್ಪ, ನಿನ್ನಂಥ ಮಕ್ಕಳು ಪ್ರತಿಯೊಬ್ಬ ತಂದೆಗೂ ಇದ್ಬಿಟ್ರೆ ಯಾವ ತೊಂದರೆನೂ ಇರೋದಿಲ್ಲ. ನೋಡು, ಎಷ್ಟು ಜವಾಬ್ದಾರಿ ತೊಗೋಬೇಕು ಮನೆ ಮಗನಾಗಿ, ಪ್ರತಿಯೊಂದು ತೊಗೊತಕ್ಕಂಥ ನೀನು. ಮತ್ತು ನನ್ನ ಬಿಟ್ಟರೆ ಬೇರೆ ಯಾರು ತೊಗೋತಾರೆ ಹೇಳು ಅಪ್ಪ? ಅಪ್ಪ, ಈ ಮದುವೆನಲ್ಲಿ ಅನುಗೇನು ಕಡಿಮೆ ಆಗಬಾರ್ದು. ಅವಳು ಏನೇನು ಕೇಳ್ತಾಳಲ್ಲ ಪ್ರತಿಯೊಂದು ಕೊಡಿಸ್ಬೇಕಪ್ಪ. ಅವಳು ಇಷ್ಟಪಟ್ಟಂಗೆ ಪ್ರತಿಯೊಂದು ನಡಿಬೇಕು. ಆಯಿತು ಮಗನೇ. ಅಷ್ಟೇ ಅಲ್ಲ, ಇದಕ್ಕೆ ನಮ್ಮ ಎಲ್ಲ ನೆಂಟ್ರುಗಳಿಗೂ ಅಂದರೆ ನಾವು ಲಗ್ನ ಪತ್ರ ಕೊಡೋಕೆ ಹೋಗ್ತೀವಲ್ಲ, ಆವಾಗಲೇ ಪ್ರತಿಯೊಬ್ರಿಗೂ ಬಟ್ಟೆ ತೊಗೊಂಡು ಕೊಡಬೇಕಪ್ಪ. ಯಾಕೆಂದರೆ ನನ್ನ ಮಗಳ ಮದುವೆ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ದುಡ್ಡಿಗೆ ವ್ಯವಸ್ಥೆ ಆಗಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ, 1 ಎಕರೆ ಹೊಲ ಮಾರು ಚಿಂತೆ ಇಲ್ಲ. ಬೇಡ ಬೇಡ ಅಪ್ಪ, ಹೊಲ ಎಲ್ಲ ಮಾರೋದೆಲ್ಲ ಏನೂ ಬೇಡ. ಹಂಗೂ ಬೇಕಾದರೆ ನಮ್ಮ ಹಳೆ ಮನೆ ಇದೆಯಲ್ಲ ಅದನ್ನು ಮಾರಿಬಿಡೋಣ. ಹಳೆ ಮನೆನಾ? ಅಲ್ಲ ಕಣೋ, ಅದು ನಿಮ್ಮ ತಾಯಿ ಅಲ್ವಾ ಆಸ್ತಿ, ಅದಕ್ಕೆ ಯಜಮಾನಿ. ಅವಳನ್ನ ಕೇಳ್ದಲೇ. ಅಲ್ಲ ಅಪ್ಪ, ಅದು ಪಾಳು ಬಿದ್ದೋಗ್ಬಿಟ್ಟಿದೆ ಅಲ್ಲ, ಹಾಗಾಗಿ ಅದನ್ನು ಎಷ್ಟು ದಿನ ಅಂತ ಹಂಗೆ ಇಟ್ಕೊಂಡೋಕ್ಕಾಗುತ್ತೆ? ಮಾರದ ಸ್ವಲ್ಪ ದುಡ್ಡು ಬರುತ್ತಲ್ವನಪ್ಪ. ಒಂದು ಕೆಲಸ ಮಾಡಿ, ನೀವು ಅವ್ರನ್ನ ಕರೆದು ಕೇಳಿ. ಹೌದು ಮಗನೆ, ನೀನು ಸರಿಯಾಗಿ ಹೇಳ್ತೆ, ತಡಿ ಕರಿತೀನಿ.
ಸರು ಸರು ಬಾರೇ ಇಲ್ಲಿ. ಹೇಳ್ರಿ, ನೀವೇ ಹೋಗು ಅಂತೀರಾ ಮತ್ತು ನೀವೇ ಕರಿತೀರಾ? ಅದೇನೂ ಇಲ್ಲ. ಮಗಳು ಮದುವೆ ಆಗ್ತಿದೆಯಲ್ಲ, ಹಾಗಾಗಿ ನಿಮ್ಮ ಹಳೆ ಮನೆ ಇದೆಯಲ್ಲ, ಅದೇ ಪಾಳ್ಬಿಟ್ಟಿರೋ ಮನೆ, ಅದನ್ನು ಮಾಡಿದ್ರೆ. ಏನ್ರಿ ನೀವೇನು ಹೇಳ್ತಾ ಇದ್ದೀರಾ? ಆ ಮನೇನ ಅದು ಹೇಗ್ರಿ ಮಾಡೋಕ್ಕಾಗುತ್ತೆ? ಅದು ನನ್ನ ತವ್ರ ಮನೆಯಿಂದ ನಾನು ಅಷ್ಟಕ್ಕೂಮಗಂತ ಕೊಟ್ಟಿರೋದು. ಅದನ್ನು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ರೀ. ಏನು ಬಾರಿ ಅರ್ಶಿನ ಕುಂಕುಮ ಬೆಲೆ ಕೊಡ್ತೇನೆ ನೋಡಿ ನೀನು, ಸದಿ ಸಾವಿತ್ರಿ, ಅದಕ್ಕೆ ಮನೆ ಕೊಡಲ್ಲ ಅಂತೀಯ ರೀ. ಹಾಗೆಲ್ಲ ಮಾತಾಡಬೇಡ್ರಿ. ಅದನ್ನು ನನ್ನ ಅಪ್ಪ ಅಮ್ಮ ಕೊಟ್ಟಿರೋದು, ಅದ್ರ ಬದಲಿಗೆ ನಮಗೆ ರೀ ಅದು ಮಾಡೋದು ಬೇಡ ರೀ. ಅದ್ರ ಬದಲಿಗೆ ನಮ್ಮ ಜಮೀನು ಮಾಡೋದು ಚಿಂತೆ ಇಲ್ಲ, ಅದು ಹಾಗೆ ಇಲ್ಲಿರಿ. ಯಾಕೆಂದರೆ ನಾನು ನನ್ನ ಮಗಳಿಗೆ ಉಡುಗೊರೆಯಾಗಿ ಕೊಡಬೇಕು. ಆದರೆ ಅದು ಇವಾಗಲ್ಲ, ಅದಕ್ಕೂ ಸಮಯ ಬರುತ್ತೆ. ನಾನು ಆವಾಗವರೆಗೂ ಅದನ್ನು ಏನು ಮಾಡೋಕ್ಕೆ ಬಿಡಲ್ಲ ರೀ. ದಯವಿಟ್ಟು ನಾನು ತಪ್ಪು ತಿಳ್ಕೊಂಬಿಡ್ರಿ. ಈ ಡ್ರಾಮಾಗೆಲ್ಲ ಏನು ತೊಂದರೆ ಇಲ್ಲ, ಅದೆಲ್ಲ ಏನೂ ಬೇಡ, ನಾವೆಲ್ಲಷ್ಟು ಕೇಳು. ಅಪ್ಪ ಬೇಡ ಬಿಡಿ, ನಾವು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ನೋಡು, ನೀನು ಆಡಿದ ಮಾತು ಕೇಳಿಸ್ಕೊಂಡು ನನ್ನ ಮಗ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟ. ಬರೀ ಇಂಥದ್ದೇ ಮಾಡಿ ನೀನು ಯಾರನ್ನೂ ನೆಮ್ಮದಿಯಾಗಿರೋಕ್ಕೆ ಬಿಡಲೇಬೇಡ. ಮಗಳು ಮದುವೆ ಆಗ್ತಿದೆ, ಸ್ವಲ್ಪನ ಚಿಂತೆ ಇದೆ ನಿನಗೆ. ನಿನ್ನ ಸೌಭಾಗ್ಯನೇ ಮುಖ್ಯ ಆಗೋಯ್ತಾ? ನಿನ್ನ ಖುಷಿ ಆಸ್ತಿನೇ ಮುಖ್ಯ ಆಗೋಯ್ತಾ? ಏನು ಜುಜುಬಿ ಪಾಳು ಬಿದ್ದಿರೋ ಮನೆಗೆ ಆಸ್ತಿ ಸಾಯ್ತಾಳೆ. ಓಕೆ, ನೀನು ಜುಜುಬಿ ಆಸ್ತಿ ಯಾರಿಗೆ ಬೇಕು? ನನ್ನದೇ 1 ಎಕರೆ ಮಾಡಿದ್ರೂ ನನ್ನ ಮಗಳ ಜಾಮ್ ಜೂಮ್ ಅಂತ ಮಾಡ್ಬೋದು. ನನ್ನ ಮಗನಿಗೆ ಬೇಕಾದರೆ ಇನ್ನೂ 2 ಎಕರೆ ಆಸ್ತಿ ಮಾಡ್ತೀನಿ ನಾನು. ರೀ ಅಷ್ಟೊಂದು ಕೇವಲವಾಗಿ ಮಾತಾಡಬೇಡ್ರಿ, ನನಗೆ ನೋವಾಗತ್ತೆ ರೀ. ಪ್ರತಿಯೊಂದು ವಿಚಾರಕ್ಕೂ ನನ್ನ ಮಗನ ಮುಂದೆ ಹಂಗೆ ಬೈತಾ ಇರ್ತಿರಲ್ಲ, ಅವನಿಗೆ ಅಂದಮೇಲೆ ಪ್ರೀತಿ, ಗೌರವ, ಮಮತೆ ಎಲ್ಲಿ ಬರ್ಬೇಕು ಹೇಳಿ? ಅದೆಲ್ಲ ಉಳಿಸ್ಕೊಳ್ಳೋಕ್ಕೆ ನಿನಗೆ ಯೋಗ್ಯತೆ ಇರಬೇಕು. ನೀನೊಬ್ಬಳು ತಾಯಿನ, ಒಳ್ಳೆ ಹೆಂಡತಿ ಅಂತೂ ಆಗಿಲ್ಲ, ಒಳ್ಳೆ ತಾಯಿಯಾಗೋದು ಯೋಗ್ಯತೆ ನಿನಗಿಲ್ಲ. ಮೊದಲು ಒಂದು ಒಳ್ಳೆ ಹೆಣ್ಣಾಗು. ದೊಡ್ಡದಾಗಿ ಬಂದ್ಬಿಡ್ತಾಳೆ ಮಮತ್ತಂತೆ, ಮಮತೆ. ಥೂ. ಅಮ್ಮ ತಾಯಿ ಚಾಮುಂಡೇಶ್ವರಿ, ಇದೆಲ್ಲ ನನಗೆ ಯಾವಾಗ ಮುಕ್ತಿ ಕೊಡ್ತೆ ತಾಯಿ? ನನಗಿನ್ನೂ ಶಿಕ್ಷೆ, ನಿನಗಿನ್ನೂ ನನ್ನ ಮೇಲೆ ಕರುಣೆ ಬಂದೇ ಇಲ್ವಾ? ನಾನು ಎಷ್ಟಂತ ಕೇಳ್ಕೊತೀನಿ, ಆದರೂ ನನ್ನ ಹುಟ್ಟಿನ ಮಗನಿಂದನೇ ನನಗೆ ಪ್ರೀತಿ ಇಲ್ಲ, ಮಮತೆ ಇಲ್ಲ, ಮಮಕಾರ ಇಲ್ಲ. ಅವನು ಬಾಯಿ ತುಂಬ ಅಮ್ಮ ಅಂತ ಕರೆಯೋಕೆ ಮಾಡು ತಾಯಿ.